ಆಫೀಸರ್ಸ್ಗಳ ಜೇಬ್ ತುಂಬಿಲ್ಲ ಅಂದರೆ ನಮ್ಮ ಕೆಲಸ ಆಗಲ್ಲ. ಅದಕ್ಕೆ ಸರ್ ಇವೆಲ್ಲ. ಒಂದು ಸಣ್ಣ ಹೆಲ್ಪ್, ನಿಮ್ಮ ಹೆಸರು ಹೇಳ್ಕೊಂಡು ನಾವು ಸ್ವಲ್ಪ ಹೆಸರು ಮಾಡ್ಕೋತೀವಿ. ಈ ಸರ್ತಿ ನಡೆಯೋ ಟೆಂಡರ್ಶಿಪ್ನ ಹರಾಜಾಗದೆ ನಮ್ಗೆ ಕೊಟ್ಟರೆ ನಾವು ಸ್ವಲ್ಪ ದುಡ್ಡು ಮಾಡ್ಕೋತೀವಿ. ನಿಮ್ಮ ಶೇರ್ ನಿಮ್ಗೆ ಸಿಗುತ್ತೆ, ಸ್ವಲ್ಪ ಮನಸ್ಸು ಮಾಡಿ. ಇವಾಗಲೇ ಆ ಟೆಂಡರ್ಗೆ ಸುಮಾರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಗೊತ್ತು ಸರ್, ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊತಿರೋದು. ಪ್ರತಿ ಸರ್ತಿನೂ ಇವ್ರಿಗೆ ಕೊಟ್ಟರೆ ನಾವೇನು ಮಾಡಬೇಕು? ಅವ್ರು ಮಾಡೋದನ್ನು ನೋಡ್ಕೊಂಡು ಜಾಗ್ಟೆ ಬಾರಿಸ್ಕೊಂಡಿರ್ಬೇಕಾಗುತ್ತೆ ಅಷ್ಟೇ. ಕಾನೂನು ಪ್ರಕಾರ ಹರಾಜು ಹಾಕಲೇಬೇಕು. ನಿಮ್ಮ ಹೆಸರನ್ನ ನೀವೇ ನಾಮಿನಿ ಮಾಡ್ಕೊಳ್ಳಿ. ಹರಾಜು ದಿನ ನೀವೇ ಬಿಡ್ಡಿಂಗಲ್ಲಿ ಕೂಗಿ ತಗೊಳ್ಳಿ. ಹುಡುಗರು ಬೇಲ್ ವಿಚಾರ ಏನಾಯ್ತು? ಕೋರ್ಟಿಗೆ ಅಪ್ಲೈ ಮಾಡಿದ್ದೀನಿ, 2 ದಿನದಲ್ಲಿ ಆಗುತ್ತೆ. ಫಾಲೋ ಅಪ್ ಮಾಡಿ. ಅನ್ಕೊಂಡಾಗೆ ಬೇಲ್ ಆಗಲೇಬೇಕು. ಆಯಿತು ಸರ್. ನಿಮ್ಮ ಅಣ್ಣನ ಬಿಟ್ಟು ಮನೇಲಿ ಎಷ್ಟು ಜನ ಇದ್ದೀರಾ? 4 ಜನ ಇದ್ದೀವಣ್ಣ. ಏನು ಕೆಲಸ ಮಾಡ್ತೀಯಾ? ಕಾರ್ ಓಡಿಸ್ತಾ ಇದ್ದೀನಣ್ಣ. ಲೈಸೆನ್ಸ್ ಎಲ್ಲ ಇದೆಯಾ? ಹಾಂ ಅಣ್ಣ, ಇದೆ. ನಿನಗೇನಾದರೂ ಬೇಕಾದರೆ ನೇರ ಬಂದು ನನ್ನೇ ಕೇಳು. ಸರಿ ಅಣ್ಣ, ಆಯಿತು. ನಮಸ್ಕಾರ ಅಣ್ಣ. ಬಾಜೀವಾ? ಸಾರಿ ಕಿರಣ. ಸಾರಿ ಮಗ. ಬೇಕು ಅಂತ ಮಾಡಲಿಲ್ಲ ಕಿರಣ. ಕೋಪದಲ್ಲಿ ಏನಾಯ್ತು ಅಂತಲೇ ಗೊತ್ತಾಗಿಲ್ಲ. ನಮ್ಮಣ್ಣ ಇಂಥ ತಪ್ಪು ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇನೇ ಆಗಲಿ, ಸಾವು ಎಲ್ಲರಿಗೂ ನೋವು ತಾನೆ. ಏನೋ ಆಗಿದ್ದಾಗೋಯ್ತು ಕಿರಣ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಗಲಾಟೆ ಅಂತೆಲ್ಲ ಹೋಗ್ಬೇಡ. ಏನೋ ಹಾಗೇನಿಲ್ಲ ಅಣ್ಣ, ನಮ್ಮಣ್ಣ ಮಾಡಿದ ತಪ್ಪಿಗೆ ಶಿಕ್ಷೆ ಆಯಿತು ಅಷ್ಟೆ. ಸರಿ, ನೀನು ಹೊರಡು. ಬರ್ತೀನಣ್ಣ. ಈ ಸಲ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಣ್ಣ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು. ನೀನು ಹೊರಡು. ಅಜಿತಾ. ಹಾ ಅಣ್ಣ. ಜೀವನ ಬಿಟ್ಬಿಟ್ಟು ಬಾರೋ. ಆಯ್ತಣ್ಣ. ಬರ್ತೀನಣ್ಣ.